ನನ್ನ ಲೈಫಲ್ಲಿ ನನಗಿದ್ದಿದ್ದು ಎರಡೇ ಆಸೆ. ಒಂದು ಇಂಜಿನಿಯರಿಂಗ್ ಆಗಬೇಕು, ಇಲ್ಲ ಫ್ಯಾಷನ್ ಡಿಸೈನರ್ ಆಗಬೇಕು ಅಂತ. ಈ ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಅಚೀವ್ ಮಾಡ್ಕೋಬೇಕು ಅಂತ ಅಂದ್ಕೊಂಡ್ರೆ, ಒಂದು ನಾನು ಹಾಳು ಮಾಡ್ಕೊಂಡಂಥ ಎಜುಕೇಷನ್, ಇನ್ನೊಂದು ಫಿನಾನ್ಷಿಯಲ್ ಪ್ರಾಬ್ಲಮ್. ಈ ಎರಡರ ಮಧ್ಯೆ ನನ್ನ ಲೈಫಲ್ಲಿ ಏನೂ ಅಚೀವ್ ಮಾಡ್ಕೊಳಕ್ಕಾಗಿಲ್ಲ. ಹಾಗಂತ ನಾನು ಸುಮ್ಮನೆ ಕೂರೋಳಲ್ಲ. ಏನಾದರೂ ಒಂದು ಹೊಸ ಥರ ಕಲ್ತ್ಕೊಂಡು ಅದನ್ನು ಟ್ರೈ ಮಾಡ್ತಾ ಇರ್ತೀನಿ. ನಾನು ಮಾಡೋದು ನೋಡಿ ಕೆಲವು ಜನ ಇವಳಿಗೆ ಮಾಡೋ ಕೆಲಸ ಇದ್ದಿದ್ರೆ ಇವೆಲ್ಲ ಮಾಡ್ತಿರ್ಲಿಲ್ಲ ಅನ್ನೋ ಟೀಕೆ ಮಾತುಗಳು. ಅವ್ರ ಮಾತುಗಳಿಗೆಲ್ಲ ತಲೆ ಕೆಡ್ಸ್ಕೊಳ್ದಲ್ಲ ನನ್ನ ಕೆಲಸನ ನಾನು ಮಾಡ್ಕೊಂಡು ನಾನು ಮಾಡಿರೋ ಸ್ಟೋನ್ ಪಾಟು ತುಂಬ ಜನಕ್ಕೆ ಲೈಕ್ ಆಗಿದೆ. ತುಂಬ ಜನ ಕೇಳಿದ್ರಿ ನಮಗೂ ಕೂಡ ಹೇಳ್ಕೊಡಿ ಅಂತ. ನಾನು ಈ ವಿಡಿಯೋಸ್ನೆಲ್ಲ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಚೆಕ್ ಮಾಡಿ. ನಾನು ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ಹೇಳಿದ್ದೆ ನನ್ನದೇ ಆದ ಒಂದು ಚಿಕ್ಕ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಅಂತ. ಅದು ಹೋಮ್ ಡೆಕೋರೇಷನ್ ಐಟಮ್ಸ್ ಮಾಡೋದು. ಇವಾಗ ತುಂಬಾನೇ ಚೆನ್ನಾಗಿ ನಡೀತಾ ಇದೆ. ಅದು ನಿಮ್ಮ ಆಶೀರ್ವಾದ, ನಿಮ್ಮೆಲ್ಲರ ಆಶೀರ್ವಾದ ಸದಾ ನನ್ನ ಮೇಲೆ ಹೀಗೆ. ನಾನು ಮಾಡೋ ಕೆಲಸ ಇಷ್ಟ ಆದರೆ, ಹಾಗೆ ನನ್ನಿಂದ ತುಂಬ ಜನಕ್ಕೆ ಯೂಸ್ಫುಲ್ ಆಗ್ತಿದೆ ಅಂತ ಅಂದರೆ ನನ್ನ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆನ ಕಮೆಂಟ್ ಮುಖಾಂತರ ತಿಳಿಸಿ, ಲೈಕ್ ಮಾಡಿ. ಜೈ ಶ್ರೀರಾಮ್.